ಪಶ್ಚಿಮ ಘಟ್ಟದಲ್ಲಿ ವರುಣನ ಆರ್ಭಟ, ಒಣಗಿದ್ದ ನದಿಗಳಿಗೆ ಬಂತು ಚೈತನ್ಯ. ಕೃಷ್ಣೆ ಘಟಪ್ರಭಾಗೆ ಬಂತು ಜೀವಕಳೆ, ರೈತರಲ್ಲಿ ಮೂಡಿದೆ ಮತ್ತೆ ಭರವಸೆ. ದಕ್ಷಿಣ ಒಳನಾಡಲ್ಲಿ ಬರದ ಛಾಯೆ, ಸುಳಿಯದ ಮಳೆ, ರೈತರ ಕಣ್ಣೀರು, ಮುಂಗಾರು ಕಣ್ಣಾಮುಚ್ಚಾಲೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ನದಿಗಳಿಗೆ ಜೀವಕಳೆ ಬಂದಿದೆ. ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳಿಗೆ ಒಳಹರಿವಲ್ಲಿ ಹೆಚ್ಚಾಗಿದೆ. ಕಾರಣ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಭಾರೀ ಮಳೆಯ ಎಫೆಕ್ಟ್. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಬಹುತೇಕ ನದಿಗಳು, ಡ್ಯಾಮ್ಗಳು, ಚೆಕ್ ಡ್ಯಾಮ್ಗಳು ಎಲ್ಲ ತುಂಬುತ್ತಾ ಇದ್ದಾವೆ. ಒಳಹರಿವು ಹೆಚ್ಚಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳು. ದೂದಗಂಗಾ ನದಿಗೆ ನೀರು ಹೆಚ್ಚಳ ಹಿನ್ನೆಲೆಯಲ್ಲಿ ಕೆಳ ಹಂತದ 3 ಸೇತುವೆಗಳು ಮುಳುಗಡೆಯಾಗಿವೆ. ರೈತರು ಕೂಡ ಕಾಯ್ತಾ ಇದ್ರು, ಯಾವಾಗ ಮಳೆ ಬರುತ್ತೆ, ಯಾವಾಗ ಡ್ಯಾಮ್ಗಳು ತುಂಬುತ್ತೆ ಅಂತ. ಸೊ ಆ ಕ್ಷಣ ಇದು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಭಾಗದ ಸೇತುವೆಗಳು, ನಿಪ್ಪಾಣಿ ತಾಲೂಕಿನ ಕಾರದಗ, ಭೋಜವಾಡಿ, ಭೋಜ ಸೇತುವೆ ಮುಳುಗಡೆಯಾಗಿದೆ. ಬಾರುವಾಡ, ಕನ್ನೂರು ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವಾಗಿ ಸಂಚಾರ ಮಾಡ್ತಾ ಇದ್ದಾರೆ ನಿಪ್ಪಾಣಿ ತಾಲೂಕಿನ ಜನ. ಆದರೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತವ್ರಿಗೆ ಕೆಲವು ದಿನಗಳಿಂದ ಹೇಳ್ಕೊಳ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗಲ್ಲಿ ಮಳೆನೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಬಿತ್ತಿರುವಂತಹ ಬೀಜ ಅಲ್ಲೇ ಒಣಗಿ ಹೋಗ್ಬಿಡುತ್ತೆ ಅನ್ನುವಂಥ ಆತಂಕದಲ್ಲಿದ್ದರು ರೈತರು. ಹಾಗಾಗಿ ಮಳೆಗಾಗಿ ಕಾಯ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ಬೆಳಗಾವಿ ಈ ಭಾಗದಲ್ಲಿ ಏನು ಮಳೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿರೋ ಕಾರಣದಿಂದ ರಾಜ್ಯದಲ್ಲಿರುವಂಥ ಎಲ್ಲ ಜಲಾಶಯಗಳು ಕೂಡ ಈಗ ಭರ್ತಿಯಾಗಿರೋದು ರೈತರಿಗೆ ಸಹಜವಾಗಿ ಖುಷಿ. ಬೆಳಗಾವಿಯಲ್ಲಿ ಧರೆಗುರುಳಿದ ಬೃಹತ್ ಹುಣಸೆ ಮರ, ಉಪ್ಪಾರಗಲ್ಲಿಯಲ್ಲಿ 4 ಮನೆಗಳಿಗೆ ಹಾನಿಯಾಗಿದೆ. ಈ ಮರ ಉರುಳಿ ಬಿದ್ದಂತಹ ಪರಿಣಾಮದಿಂದ ಉಪ್ಪಾರಗಲ್ಲಿಯಲ್ಲಿ 4 ಮನೆಗಳಿಗೆ ಹಾನಿಯಾಗಿದೆ. ಕಳೆದ 4 ದಿನಗಳಿಂದ ಮಳೆ ಬೆಳಗಾವಿಯಲ್ಲಿ ಬಿಟ್ಟು ಬಿಡದಂಗೆ ಸುರಿತಾ ಇದೆ. ಪ್ರಾಣಾಪಾಯದಿಂದ ಪಾರಾಗಿದೆ 4 ಕುಟುಂಬಗಳು ಕೂಡ. ಕುಟುಂಬಸ್ಥರು ಶಬ್ದ ಬರ್ತಾ ಇದ್ದಂಗೆ ಹೊರಗೆ ಓಡಿ ಬಂದಿದ್ದಾರೆ ಮನೆಯಿಂದ. ದೊಡ್ಡ ಮರ ಅಂತ ಕಾಣಿಸುತ್ತೆ, ಅದು ಬೀಳ್ತಾ ಇದ್ದಂಗೆ ದೊಡ್ಡ ಮಟ್ಟದ ಸೌಂಡ್ ಬಂದಿದೆ, ಶಬ್ದ ಆಗಿದೆ. ಶಬ್ದ ಕೇಳಿಸ್ಕೊಂಡು ಆಚೆ ಓಡಿ ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರಿಂದ ಈಗ ತೆರವು ಮಾಡಲಾಗ್ತಾ ಇದೆ ಮರವನ್ನ. ರಕ್ಷಣಾ ಕಾರ್ಯಾಚರಣೆ. ಮರ ಬಿದ್ದ ರಭಸಕ್ಕೆ ಅನಿಲ್ ಮುಟೇಕರ್, ಆನಂದ್ ಬಂಧ್ವಾಕರ್, ಏಕನಾಥ್ ಬಂಧ್ವಾಕರ್, ಪ್ರಶಾಂತ್ ಗೋರ್ಲೆ ಅವರ ಮನೆಗಳಿಗೆ, 4 ಕುಟುಂಬಗಳ ಮನೆಗಳಿಗೆ ಹಾನಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ಪರಿಣಾಮವಾಗಿ ಮನೆಗಳು ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ ಅಂತ. ಬೃಹದಾಕಾರದ ಮರ ಇದು ಬಿದ್ದಿರುವಂಥದ್ದು. ಕಾರಣ 4 ದಿನಗಳಿಂದ ಸುರಿತಾ ಇರುವಂತಹ ಬಿಟ್ಟು ಬಿಡದ ಮಳೆ. ಇದಕ್ಕೆ ಕಾರಣ ಶಿಥಿಲಾವಸ್ಥೆಗೆ ಹೋಗಿ ಬೇರು ಸಡಿಲಗೊಂಡು ಬಿದ್ದಂಗೆ ಕಾಣಿಸ್ತಾ ಇದೆ ಮತ್ತು ಗಾಳಿ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಇದು ಘಟನೆ ಆಗಿತ್ತು. ನಾವು ಮೇಲೆ, ನಾವು ಮತ್ತು ನಮ್ಮ ಮಿಸೆಸ್ ಮೇಲೆ ಹತ್ತಿದ್ದು. ನಾವು ಅದು ಸೊರತಿದ್ದದಕ್ಕೆ ಮಾಡಕ್ಕೆ ಹೋಗಿದ್ದು. ನಾವು ಆವಾಗ ಕರ ಆವಾಜ್ ಬಂತು, ಗಿಡದ ಬೀಳ್ತಿದೆ ಅಂತ ನೋಡಿದ ಮೇಲೆ ಇವ್ರು ನಮ್ಮ ಮಿಸೆಸ್ ನಮ್ಮ ಕೈ ಜಗಿತ್ತು. ಕೈಗೆ ನಾನು ಪ್ರಾಣ ಹಾನಿ ಉಳಿದ್ ನಂದು. ಇಲ್ಲಾಂದ್ರೆ ನಾವು ಪ್ರಾಣ ಹೋಗ್ತಿದ್ದು. ಮತ್ತು ಅದು ಎಲ್ಲ ಪೆಟ್ಟಾಗಿತ್ತು, ಕಾಲಿಗೆ ಪೆಟ್ಟಾಗಿದ್ದು ಅಷ್ಟ. ಏನು ಸರ್ಕಾರ ನಮಗೆ ಪರಿಹಾರ ಕೊಡ್ಬೇಕ್ರಿ. ಏನು ಹಾನಿ ಆಗಿದೆ, ಮನೆ ಕಂಪೌಂಡ್ ಎಲ್ಲ ಬಿದ್ದಿದ್ರಿ, ಮನೆಗಳು ಬಿದ್ದಾವ್ರಿ, ಪತ್ರೆ ಎಲ್ಲ ಬಿದ್ದಿದ್ರಿ, ಹಾನಿ ಆಗೈತಿ. ನುಕ್ಸಾನ್ ಭರ್ಪಾಯಿ ಅಷ್ಟು ಸರ್ಕಾರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ನಾನಾಗ್ಲೇ ಹೇಳ್ತಾ ಇದ್ದೆ, ಬರದ ಛಾಯೆ ಆವರಿಸ್ಬಿಟ್ಟಿತ್ತು ಈ ಭಾಗದ ರೈತರಿಗೆ, ಇಡೀ ಜಿಲ್ಲೆಯಾದ್ಯಂತ. ಬಟ್ ಬಹಳ ಖುಷಿ ವಿಚಾರ ಇದು ಈ ಭಾಗದ ರೈತರಿಗೆ. ಎಷ್ಟು ಪ್ರಮಾಣದ ನೀರು ಬಂದಿದೆ, ಇನ್ನೂ ಮಳೆ ಅಲರ್ಟ್ ಎಷ್ಟಿದೆ? ಅರುಣ್, ಖಂಡಿತವಾಗಲೂ ಕಳೆದ 5 ದಿನಗಳ ಹಿಂದಷ್ಟೇ ನಾವು ಜಿಲ್ಲೆಯ ಪರಿಸ್ಥಿತಿಯನ್ನು ನೋಡೋದಾದ್ರೆ ಸಾಕಷ್ಟು ಏನಂತಂದ್ರೆ ಬರಗಾಲದ ಛಾಯೆ ಆವರಿಸಿತ್ತು. ಯಾವ ನದಿಗಳಲ್ಲೂ ಕೂಡ ಕುಡಿಯೋದಕ್ಕೂ ಸಹ ನೀರು ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಆದ್ರೆ ಕಳೆದ 5 ದಿನಗಳಿಂದ ಏನು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾದಂತ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಈಗ ಕೃಷ್ಣಾ ನದಿ ಆಗಿರ್ಬೋದು, ವೇದಗಂಗಾ, ದೂದಗಂಗಾ, ಘಟ್ಟಪ್ರಭಾ, ಈ ಎಲ್ಲ ನದಿಗಳಿಗೂ ಕೂಡ ಜೀವಕಳೆ ಬಂದಿರತಕ್ಕಂಥದ್ದು. 3 ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಏನಂತಂದ್ರೆ ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಸೊ ಈಗಾಗಲೇ ಏನಂತಂದ್ರೆ ರೈತರು ಕೂಡ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನೀರು ಯಾವ ಮಟ್ಟಿಗೆ ಹರಿದು ಬಂದಿದೆ ಅಂತಂದ್ರೆ ನಿಪ್ಪಾಣಿ ತಾಲೂಕಿನಲ್ಲಿ 3 ಕೆಳ ಹಂತದ ಸೇತುವೆಗಳು ಈಗ ಜಲಾವತಗೊಂಡಿರ್ತಕ್ಕಂಥದ್ದು. ಈಗಾಗಲೇ ದೂದಗಂಗಾ, ವೇದಗಂಗಾ ಬಹುತೇಕ ಅಪಾಯದ ಮಟ್ಟದಲ್ಲಿ ಈ ಒಂದು ಈಗ ನದಿಗಳು ಹರಿತಾ ಇರತಕ್ಕಂಥದ್ದು. ಅದ್ರ ಜೊತೆಗೇನೆ ಕೃಷ್ಣಾ ನದಿಗೆ ಈಗ ಸದ್ಯಕ್ಕೆ ಒಟ್ಟು 55,000 ಕ್ಯೂಸೆಕ್ಸ್ ನಷ್ಟು ನೀರು ಈಗ ರಾಜ್ಯಕ್ಕೆ ಹರಿದು ಬರ್ತಾ ಇದೆ.
ಸೊ ಇದು ಒಂದ್ ಕಡೆ ಆದ್ರೆ ಇನ್ನು ಮಳೆ ಅವಾಂತರ ಇಲ್ಲೂ ಕೂಡ ನಿಂತಿಲ್ಲ. ಈಗಾಗಲೇ ಸಾಕಷ್ಟು ಹೇಳ್ತಿದ್ರೆ ಅಲ್ಲಲ್ಲಿಗೆ ಸಾಕಷ್ಟು ಹಾನಿಗಳು ಕೂಡ ನಡೀತಾ ಇದ್ದಾವೆ. ಸೊ ನಿನ್ನೆ ಚಿಕ್ಕೋಡಿ ತಾಲೂಕಿನಲ್ಲೂ ಕೂಡ ಮನೆಗಳು ಬಿದ್ದು ಹಾನಿಗಳಾಗಿತ್ತು. ಒಂದು ಗೋಡೆ ಕುಸಿದು ಬಿದ್ದು ಇರ್ತದೆ, ಸಾಕಷ್ಟು ಹಾನಿಯಾಗಿತ್ತು. ಆದ್ರೆ ಅದೃಷ್ಟವಶಾತ್ ಮನೆಯಲ್ಲಿ 7 ಜನ ಉಳ್ಕೊಂಡಿದ್ರು. ಆದ್ರೆ ಗೋಡೆ ಹೊರಭಾಗಕ್ಕೆ ಬಿದ್ದಿರೋದ್ರಿಂದ ಆ 7 ಜನರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ರು. ಸೊ ಇನ್ನು ಬೆಳಗಾವಿ ನಗರದಲ್ಲೂ ಕೂಡ ನೋಡೋದ್ರೆ ಅಲ್ಲಲ್ಲಿಗೆ ದೊಡ್ಡ ಮಟ್ಟದ ಮರ ಗಿಡಗಳು ಧರೆಗೆ ಉರುಳ್ತಾ ಇದಾವೆ. ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯ ಜೊತೆಗೆ ಗಾಳಿ ಕೂಡ ಇರುತ್ತಂದ್ರೆ ತನ್ನ ರೌದ್ರಾವತವನ್ನು ತೋರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಗಾಳಿಯ ರಭಸಕ್ಕೆ ಮರಗಳು ಕೂಡ ಮನೆಗಳ ಮೇಲೆ ಬಿದ್ದು ಸಾಕಷ್ಟು ಹಾನಿಯೂ ಕೂಡ ಉಂಟಾಗ್ತಾ ಇದೆ. ಒಂದ್ ಕಡೆ ಏನಂತಂದ್ರೆ ಇಷ್ಟು ದಿನ ಯಾಕಂದ್ರೆ ಜೂನ್ ತಿಂಗಳಲ್ಲಿ ನಾವು ನೋಡೋದ್ರೆ ಸಾಕಷ್ಟು ಮಳೆ ಬಂದು ಏನಂತಂದ್ರೆ ಬಿತ್ತನೆಗಳಾಗಬೇಕಾಗಿತ್ತು. ಆದ್ರೆ ಮಳೆ ಬಾರದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಕೂಡ ಚಿಂತೆಗೀಡಾಗಿದ್ರು. ಯಾಕಂತಂದ್ರೆ ಇಡೀ ಜೂನ್ ತಿಂಗಳಲ್ಲೂ ಕೂಡ ಮಳೆ ಬಂದಿರಲಿಲ್ಲ. ಆದ್ರೆ ಜುಲೈ ಶುರು ಆಗ್ತಾ ಇದ್ದಂಗೆ ಈಗ ಮಳೆಯ ರೌದ್ರಾವತಾರ ಈಗ ನೋಡಕ್ಕೆ ಸಿಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಡ್ಯಾಮ್ಗಳಿಗೂ ಕೂಡ ಈಗ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 3 ದಿನಗಳ ಹಿಂದ್ಗಡೆ ನಾವು ಏನು ಬೆಳಗಾವಿ ಜಿಲ್ಲೆಯ ಜೀವನದಿ ಅಂತ ಕರಿತೀವಿ, ಹಿಡ್ಕಲ್ ಜಲಾಶಯ ಸಾಕಷ್ಟು ಖಾಲಿಯಾಗಿತ್ತು. ಆದ್ರೆ ಈಗ ಸದ್ಯ 6,000 ಕ್ಯೂಸೆಕ್ಸ್ ನೀರಿನಷ್ಟು ಅದಕ್ಕೂ ಕೂಡ ಈಗ ಒಳಹರಿವು ಬರ್ತಾ ಇದ್ದು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಮಲೆನಾಡು ಭಾಗದಲ್ಲಿ ಮಳೆ ಚುರುಕನ್ನು ಪಡೆದುಕೊಂಡಿದೆ. ತುಂಗಾ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ. ಶಿವಮೊಗ್ಗ ಸಮೀಪದ ತುಂಗಾ ಡ್ಯಾಮ್ನ 22 ಗೇಟ್ ಪೈಕಿ 10 ಗೇಟ್ಗಳಿಂದ ಕ್ರಸ್ಟ್ ಗೇಟ್ಗಳಿಂದ ನೀರನ್ನು ರಿಲೀಸ್ ಮಾಡಲಾಗಿದೆ. ನಿಧಾನವಾಗಿ ಕಳೆಗಡ್ತಾ ಇದೆ. ಜೋಗ ಜಲಪಾತ ವೈಭವ ಮತ್ತೆ ಜನ್ಮ ತಾಳ್ತಾ ಇದೆ. ರಾಜ ರಾಣಿ ರೋಲರ್ ರಾಕೆಟ್ನಲ್ಲಿ ನೀರು ಧುಮ್ಮುಕ್ತಾ ಇದೆ ನಿಧಾನವಾಗಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ 10 ಗೇಟ್ಗಳಿಂದ ತುಂಗಾ ಡ್ಯಾಮ್ನಿಂದ ನೀರು ಬಿಡುಗಡೆ. ಸೊ ಈ ಭಾಗದಲ್ಲಿ ಬಳ್ಳಾರಿ, ವಿಜಯನಗರ ಆ ಭಾಗದಲ್ಲೇನು ರೈತರು ಒದ್ದಾಡ್ತಾ ಇದ್ದಾರೆ ಪಾಪ. ಸೊ ಅಲ್ಲಿಗೆ ಮಲೆನಾಡು ಭಾಗದಲ್ಲೇನು ಮಳೆ ಚುರುಕನ್ನು ಪಡೆದುಕೊಳ್ತಾ ಇದೆ. ಈ ಭಾಗದ ರೈತರ ಆತಂಕ ಕೆಲವೇ ದಿನಗಳಲ್ಲಿ ದೂರಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗೆ ಬೆಳಗಾವಿ, ವಿಜಯಪುರ ಆ ಭಾಗದಲ್ಲಿ, ಕಲಬುರಗಿ ಭಾಗದ ರೈತರಿಗೆ ಕೃಷ್ಣಾ ನದಿ ನೀರು ಬರ್ತಾ ಇದೆ. ಆ ಡ್ಯಾಮ್ಗಳಿಗೆ ನೀರು ಬರ್ತಾ ಇರೋದ್ರಿಂದ ಅಪಾರ ಪ್ರಮಾಣದ. ಸೊ ಹೀಗಾಗಿ ಇಲ್ಲಿಯೂ ಕೂಡ ರೈತರ ಸಂಕಷ್ಟ ದೂರಾಗುವಂಥ ಸಾಧ್ಯತೆಗಳಿದೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ